ಹಲೋ, ನಮಸ್ಕಾರ. ಏನು ಸಮಾಚಾರ? ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಚೆನ್ನಾಗಿರೋದಕ್ಕೇನೆ ಟ್ರೆಕ್ ಮಾಡೋದಕ್ಕೆ ಬಂದಿರೋದು ಇವತ್ತು. ಚಂದ್ರಂಪಳ್ಳಿ ವನ್ಯಜೀವಿ ಧಾಮದಲ್ಲಿ ಇವತ್ತು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಟ್ರೈಲ್ ಸ್ವಲ್ಪ ಟ್ರೆಚರಸ್ ಆಗಿದೆ. ಚಂದ್ರಂಪಳ್ಳಿ ಡ್ಯಾಮ್, ಸರನಾಲ ಅನ್ನೋ ಡ್ಯಾಮಿಗೆ ಅಡ್ಡಲಾಗಿ ಕಟ್ಟಿರೋ, ನದಿಗೆ ಅಡ್ಡಲಾಗಿ ಕಟ್ಟಿರೋ ಚಂದ್ರಂಪಳ್ಳಿ ಡ್ಯಾಮ್ ಇಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಟ್ರೈಲು. ಉತ್ತರ ಕರ್ನಾಟಕದ ಕಾಡುಗಳಲ್ಲಿ ಇವತ್ತು ತಿರುಗಾಡ್ತಾ ಇದ್ದೀವಿ. ಚಿಂಚೋಳಿ ತಾಲೂಕು, ಕಲಬುರಗಿ ಡಿಸ್ಟ್ರಿಕ್ಟ್. ಇವನೊಬ್ಬ ಕಾಡು ಮನುಷ್ಯ ಸಿಕ್ಕಿದ್ದಾನೆ. ಇವನ್ನ ಬಿಟ್ಟರೆ ಬೇರೆ ಯಾವ ಪ್ರಾಣಿನೂ ಸಿಕ್ಕಿಲ್ಲ. ಧನ್ಯವಾದಗಳು ಸ್ನೇಹಿತರೆ. ನೋಡ್ತಿರ್ಬೋದು, ಟ್ರೆಕ್ಕಿಂಗ್ ಶುರು ಮಾಡಿ ಕಾಡಿನ ಒಳಗಡೆ ಬಂದಿದ್ದೀವಿ. ಹತ್ತಿರದಲ್ಲಿ ಯಾವ ಊರು ಇಲ್ಲ, ಹೊಲ ಇಲ್ಲ, ಎಲ್ಲಿ ನೋಡಿದ್ರು ನಿಸರ್ಗ. ಇದು ಕಣಿವೆ ಇದ್ದಂಗಿದೆ, ಕೆಳಗಡೆ ಆಳ. ಇಲ್ಲಿ ನೋಡಿ, ಮೇಲಿಂದ ನೀರು ಹರಿದ್ಕೊಂಡು ಬರ್ತಾಯಿದೆ. ಅಂತರ್ಜಲ ಅಂತಲೇ ಅನಿಸುತ್ತೆ. ಮತ್ತು ಆಚೆ ದೂರದಲ್ಲಿ ನೀರು ಹರಿತಿರೋ ಶಬ್ದ ಕೂಡ ಕೇಳಿಸ್ತಾ ಇದೆ. ಹಿಂಗಿದೆ ಕಾಡು. ಆಕಾಶದೇ ಹಾರಾಡುವ, ಆನಂದದೇ ತೇಲಾಡುವ ಆಸೆ ಇಂದು ನನಗಾಗಿದೆ. ಹೇಳು ನಿನಗೆ ಏನಾಗಿದೆ? ನಿನ್ನಂತೆಯೇ ನನಗಾಗಿದೆ. ಮನಸ್ಸೆಲ್ಲವೂ ಹೂವಾಗಿದೆ, ಹರುಷ ಹೆಚ್ಚಾಗಿದೆ. ಸ್ನೇಹಿತರೆ, ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಮುಂದೆ ಬಂದಾಗ ಇಂಥ ಒಂದು ಸುಂದರವಾದಂಥ ಜಾಗಕ್ಕೆ ನಾವಿವಾಗ ಬಂದು ನಿಂತಿದ್ದೀವಿ. 4 ಕಡೆಯಿಂದ ಕಾಡಿಂದ ನೀರು ಹರ್ಕೊಂಡು ಇಲ್ಲಿ ಈ ಜಾಗಕ್ಕೆ ಬಂದು, ಈ ಬಂಡೆ ಮಧ್ಯೆ ಚಿಕ್ಕದಾಗಿ ಒಂದು ನೀರಿಂದು ಜಾಗ ಸೃಷ್ಟಿಯಾಗಿದೆ. ಅದರೊಳಗೆ ಮೀನುಗಳು ಕೂಡ ಇದ್ದಾವೆ. ಇದೇ ನೀರು ಹಾಗೆ ಮುಂದಕ್ಕೆ ಹರ್ಕೊಂಡೋಗಿ ಆ ಸರನಾಲ ನದಿನ ಸೇರಿಕೊಳ್ಳುತ್ತೆ ಅಂತ ನನಗನ್ನಿಸ್ತಾ ಇದೆ. ನೋಡಿ ಹೆಂಗಿದೆ ಈ ಜಾಗ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ನೇಹಿತರೆ, ಹೋಗ್ತಾ ಹೋಗ್ತಾ ಟ್ರೆಕ್ಕಿಂಗ್ ತುಂಬಾ ಅಡ್ವೆಂಚರಸ್ ಆಗ್ತಾಯಿದೆ. ಇಲ್ಲಿ ಮೇಲಿಂದ ಯಾವುದೋ ಒಂದು ಜರಿ ಕೆಳಗಡೆ ಹರ್ಕೊಂಬರೋ ದಾರಿ ಹುಡ್ಕೊಂಡು ನಾವು ಕೆಳಗಡೆ ಇಳಿದು ಬಂದ್ವಿ. ಇಲ್ಲಿ ನೋಡಿದ್ರೆ ಇನ್ನೊಂದು ಜರಿ ಸಿಕ್ತು. ಈಗ ಹಿಂಗೆ ಇದೇ ಜರಿ ಹಿಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಇದು ಎಲ್ಲಿ ನದಿನ ಸೇರುತ್ತೋ ಅಲ್ಲಿವರೆಗೂ ಹಿಂಗೆ ನಡ್ಕೊಂಡು ಹೋಗೋ ಪ್ಲ್ಯಾನ್ ಇದೆ. ಅದಾದಮೇಲೆ ವಾಪಸ್. ಮಜಾ ಬರ್ತಾಯಿದೆ. ಹಿಂಗಿದೆ ಈ ಜರಿ. ನೀರು ಕಮ್ಮಿ ಇದೆ, ಹಾಗಾಗಿ ಏನು ತೊಂದರೆ ಇಲ್ಲ. ಸ್ನೇಹಿತರೆ, ಕೊನೆಗೂ ನಾವು ಅಂದ್ಕೊಂಡಂಗೆ ಜರಿ ನದಿನ ಸೇರುವಂಥ ಜಾಗಕ್ಕೆ ಬಂದು ತಲುಪಿದ್ದೀವಿ. ನೀವು ಸುತ್ತಮುತ್ತ ಈ ಮರಗಳನ್ನ ನೋಡ್ತಾ ಇದ್ದರೆ, ಮೊನ್ನೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಪ್ರವಾಹಕ್ಕೆ, ಆಗಸ್ಟ್-ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಉತ್ತರ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಪ್ರವಾಹ ನಡೆದಿರೋದಕ್ಕೆ ಈ ನದಿ ಉಕ್ಕಿ ಹರಿದಿದೆ ಅಂತಂದರೆ, ಒಂದು ವೇಳೆ ಆ ಸಮಯದಲ್ಲಿ ಬಂದಿದ್ದರೆ ನಾವು ಅಲ್ಲೇ ನಿಂತ್ಕೊಳ್ಬೇಕಾಗಿರ್ತಿತ್ತು ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ, ಈ ಮರಗಳ ಮೇಲೆ ಆ ಕಸ ಕಡ್ಡಿ ತಗಲಾಕೊಂಡಿರೋದನ್ನು ನೋಡಿದ್ರೆ ಎಷ್ಟರ ಮಟ್ಟಿಗೆ ಎಷ್ಟು ರಭಸವಾಗಿ ನೀರು ಹರಿದಿದೆ ನೋಡಿ. ಎಷ್ಟೊಂದು ಮರಗಳು ಬಿದ್ದಿದ್ದಾವೆ ನೋಡಿ. ಅಲ್ಲಿವರೆಗೂ ಕಸ ಕಡ್ಡಿ ಸಿಗಾಕೊಂಡಿದೆ ಅಂತಂದರೆ ಇನ್ನು ಎಷ್ಟು ರಭಸವಾಗಿ ಇಲ್ಲಿ ನೀರು ಹರಿದಿರ್ಬೋದು ಅನ್ನೋದು ನಾವು ನೋಡ್ಬೋದು. ಇದೇ ನದಿ ಸರನಾಲ. ಇದಕ್ಕೇನೆ ಅಡ್ಡಲಾಗಿ ಆ ಚಂದ್ರಂಪಳ್ಳಿ ಜಲಾಶಯ ಕಟ್ಟಿರೋದು. ಮತ್ತು ನಾವು ಟ್ರೆಕ್ ಶುರು ಮಾಡಿದ್ದು ಅಲ್ಲಿಂದಲೇ. ಸ್ನೇಹಿತರೆ, ಕಾಡಿಂದ ಹರ್ಕೊಂಬರೋ ಜರಿ ನದಿ ಜೊತೆಗೆ ಸೇರಿದಾಗ ಹೆಂಗಿರುತ್ತೆ ಅಂತ ಅನ್ನೋದು ಇಲ್ಲಿ ಕಾಣ್ತಾ ಇದೆ ನೋಡಿ. ಮೇಲಿಂದ ಜರಿ ಕಾಡಿಂದ ಹರ್ಕೊಂಡ್ಬರ್ತಾ ಇದೆ. ಅದು ಬಂದು ಈ ನದಿನ ಸೇರ್ಕೊಳ್ತಿದೆ ನೋಡಿ. ಹೀಗೆ ಸಾವಿರಾರು ಜರಿಗಳು ಸೇರಿ ನದಿ ಆಗೋದು.
ಮತ್ತು ನೂರಾರು ಉಪನದಿಗಳು ಸೇರಿ ಒಂದು ಮಹಾನದಿ ಆಗುತ್ತೆ. ಬಹುಶಃ ಈ ಸರನಾಲ ಅನ್ನೋ ನದಿ ಕೃಷ್ಣ ಅಥವಾ ಗೋದಾವರಿಗೆ ಒಂದು ಉಪನದಿ ಆಗಿರಬೇಕು. ಸ್ನೇಹಿತರೆ, ನದಿನ ನೋಡಿ ಸ್ವಲ್ಪ ಹೊತ್ತು ಕೂತಿದ್ದು, ಈಗ ಬಂದಿದ್ದ ದಾರಿಯಲ್ಲಿ ಬೇಡ, ಸ್ವಲ್ಪ ಸಾಹಸಮಯವಾಗಿರಲಿ ಅಂತ ನಾವೇ ದಾರಿ ಸೃಷ್ಟಿ ಮಾಡ್ಕೊಂಡು ಕಾಡಲ್ಲಿ ಹೋಗ್ತಾ ಇದ್ದೀವಿ. ಇಳಿಯೋದು ಎಷ್ಟು ಸುಲಭ ಅಲ್ಲ, ಇಳಿಯೋದು ಕಷ್ಟನೇ, ಅದ್ರ ಜೊತೆಗೆ ಹತ್ತೋದು ಅದಕ್ಕಿಂತ ಕಷ್ಟ. ಏನಕ್ಕೆ ಅಂತಂದರೆ ಗುರುತ್ವಾಕರ್ಷಣೆ ಬಲಕ್ಕೆ ವಿರುದ್ಧವಾಗಿ ನಾವು ಹತ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದ್ರ ಜೊತೆಗೆ ಇಲ್ಲಿ ಹಸಿರು ಜಾಸ್ತಿ ಇರೋದ್ರಿಂದ ಸೊಳ್ಳೆಗಳು ಕೂಡ ಕಚ್ತಿದ್ದಾವೆ. ಚೆನ್ನಾಗಿದೆ, ಒಳ್ಳೆಯ ಅನುಭವ. ಸೊ ಸ್ನೇಹಿತರೆ, ನಾವು ಅಂದ್ಕೊಂಡಂಗೆ ಚಿಂಚೋಳಿ ವನ್ಯಧಾಮದಲ್ಲಿ ಚಂದ್ರಂಪಳ್ಳಿ ಪ್ರಕೃತಿ ಚಾರಣವನ್ನು ಸಂಪೂರ್ಣವಾಗಿ ಮುಗಿಸಿ ವಾಪಸ್ ಮತ್ತೆ ನಮ್ಮ ಗಾಡಿ ಹತ್ರ ಬಂದಿದ್ದೀವಿ. ದೇಹಕ್ಕೂ ಮನಸ್ಸಿಗೂ ಒಳ್ಳೆ ವ್ಯಾಯಾಮ ಆಯಿತು. ನಮ್ಮ ಶೂಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಹಸಮಯವಾಗಿತ್ತು ಅಂತ. ನೀವು ಬನ್ನಿ ಸಮಯ ಸಿಕ್ಕಾಗ, ಚೆನ್ನಾಗಿದೆ ಈ ಜಾಗ. ಈ ಚಾರಣದ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕಿದ್ರೆ, ಇದು ಕಳೆದ ಒಂದು 7 ತಿಂಗಳಿಂದ ಕರ್ನಾಟಕ ಅರಣ್ಯ ಇಲಾಖೆ ಇದನ್ನು ಶುರು ಮಾಡಿರೋದು. ಹಾಗಾಗಿ ಟಿಕೆಟ್ ಎಲ್ಲ ಮಾಡಿ ಬರಬೇಕಾಗುತ್ತೆ. ಬರೀ ಒಂದು ವ್ಯಾಯಾಮ ಅನ್ನೋದ್ರ ಜೊತೆಗೆ ತುಂಬ ಮಾಹಿತಿ ಕೂಡ ಸಿಗುತ್ತೆ. ಅಲ್ಲಲ್ಲಿ ಗಿಡ ಮರಗಳ ಹತ್ರ ನಾಮಫಲಕಗಳನ್ನು ಹಾಕಿ ಇಲ್ಲಿನ ಪ್ರಕೃತಿ, ಅದರ ಪ್ರಾಮುಖ್ಯತೆ, ಅದನ್ನು ಏನು ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ನಡೆಗೆ ಕರ್ನಾಟಕ ಅರಣ್ಯ ಇಲಾಖೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಿಮಗೂ ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.